ನಕಲಿ ಗಾಂಧಿ ಕುಟುಂಬ ಇದೆಯಲ್ಲ, ಈ ಗಾಂಧಿ ಕುಟುಂಬ ಕಾಂಗ್ರೆಸ್ ಹೆಸರಲ್ಲಿ ಈ ದೇಶದಲ್ಲಿ ಭಯೋತ್ಪಾದಕರಿಗೆ ಮತ್ತು ಮುಸ್ಲಿಮರಿಗೆ ಅನ್ನ ನೀರು ಕೊಟ್ಟು ಬೆಳೆಸಿದ್ದೆ ನೀವು. ಅದರ ಪರಿಣಾಮ ಇವತ್ತು ಅಮಾಯಕ ಹಿಂದೂಗಳು ಬಲಿಯಾಗ್ತಿದ್ದಾರೆ. ಈ ದೇಶದ ಬಹುಸಂಖ್ಯಾತರು ನಿಮ್ಗೆ ಅಪ್ಪಣೆ ಕೊಟ್ಟಾಗಿದೆ, ನಿಮಗೆ ಅಧಿಕಾರ ಕೊಟ್ಟಾಗಿದೆ. ಯಾಕೆ ಕರಿತೀರಿ ಈ ಭ್ರಷ್ಟರನ್ನ, ಈ ಕಾಂಗ್ರೆಸ್ನವ್ರನ್ನ? ಈ ದೇಶದಲ್ಲಿ ಭಯೋತ್ಪಾದನೆ ಹುಟ್ಟಿದೆ ಅವರಿಂದ. ಮಿಸ್ಟರ್ ರಾಬರ್ಟ್ ವಾದ್ರಾ ಭ್ರಷ್ಟ, ನಾನು ಹೇಳ್ತಿದ್ದೀನಿ ಕೇಳಿಸ್ಕೊ. ಇವತ್ತು ದಾಳಿಗಳಾಗ್ತಿರೋದು 60-65 ವರ್ಷ ನಿನ್ನ ಹೆಂಡತಿ ಕುಟುಂಬ ಹಿಡ್ಕೊಂಡು ಕೂತಿತ್ತಲ್ಲ, ನಿನ್ನ ಹೆಂಡತಿಯ ಅಪ್ಪ ತಾತ ಮುತ್ತಾತ ಎಲ್ಲನೂ ಅದರ ಪರಿಣಾಮ ಇವತ್ತು ಈ ದೇಶದಲ್ಲಿ ಈ ಮುಸಲ್ಮಾನ್ ಭಯೋತ್ಪಾದಕರು ಈ ಭಯೋತ್ಪಾದನೆ ಮಾಡ್ತಿರೋದು. ನಾಚಿಕೆ ಮನ ಮರ್ಯಾದೆ ಇಲ್ವಾ ನಿನಗೆ? ಅಯೋಗ್ಯ ಭ್ರಷ್ಟ ನೀನು. ಇವತ್ತು ಕಾಶ್ಮೀರದಲ್ಲಿ ಏನು ಇಷ್ಟು ಟೂರಿಸಂ ಡೆವಲಪ್ಮೆಂಟ್ ಆಗಿದೆ, ಲಕ್ಷಾಂತರ ಜನ ಇವತ್ತು ಟೂರಿಸ್ಟ್ಗಳು ಕಾಶ್ಮೀರಕ್ಕೆ ಹೋಗ್ತಿದ್ದಾರೆ. ಕಾಶ್ಮೀರದ ಗುಡ್ಡಗಾಡುಗಳಲ್ಲಿ ಇವತ್ತು ಪ್ರವಾಸ ಮಾಡ್ತಿದ್ದಾರೆ ಅಂದರೆ ಅಲ್ಲಿಂದ ಬರೋ ಆದಾಯ ಬರೀ ಹಿಂದೂಗಳು ತಿಂತಾ ಇಲ್ಲ, ಅಲ್ಲಿ ಬಹುಸಂಖ್ಯಾತರು ನೀವುಗಳೇ ಇರೋದು ಮುಸ್ಲಿಮ್ಸು. ನರೇಂದ್ರ ಮೋದಿಜಿ ಅವರೇ, ನೀವು ಹೆದರ್ಕೊಳ್ಳೋ ಅಗತ್ಯ ಇಲ್ಲ. ಇಡೀ ದೇಶ ಇವತ್ತು ಹಿಂದೂ ಸಮುದಾಯ ಇವತ್ತು ನಿಮ್ಮಿಂದ ಇದೆ. ನೀವು ಯಾವ ಮಾನವ ಹಕ್ಕುಗಳಿಗೂ ಹೆದರ್ಕೊಳ್ಳೋ ಅಗತ್ಯ ಇಲ್ಲ. ಮಾನವ ಹಕ್ಕುಗಳಿರೋದು ಮನುಷ್ಯರಿಗೆ ಮಾತ್ರ, ರಾಕ್ಷಸರಿಗಲ್ಲ. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಟ್ಯಾಕ್ಸಿವಾಲ ನರಸಿಂಹಮೂರ್ತಿ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ನಮಗೆಲ್ಲ ಗೊತ್ತಿದೆ, ಇವತ್ತು ಕಾಶ್ಮೀರದ ಕಣಿವೆಯಲ್ಲಿ ಈ ಪಾಕಿಸ್ತಾನದ ಇಸ್ಲಾಮಿಕ್ ಭಯೋತ್ಪಾದಕರು 28 ಜನ ಹಿಂದೂಗಳನ್ನು, ಅದೂ ಕೂಡ ತನ್ನ ಧರ್ಮ ಯಾವುದು ಅಂತ ಕೇಳಿ 28 ಜನ ಹಿಂದೂಗಳನ್ನು ಕೊಲ್ಲುವುದರ ಮುಖಾಂತರ ಮತ್ತೆ ಈ ಪಾಕಿಸ್ತಾನ ತನ್ನ ಪೈಶಾಚಿಕ ಕೃತ್ಯವನ್ನು ಕಾಶ್ಮೀರದ ಕಣಿವೆಯಲ್ಲಿ ಮಾಡಿದೆ. ನರೇಂದ್ರ ಮೋದಿಜಿಯವರು ಈಗಾಗಲೇ 24 ಗಂಟೆ ಆಯಿತು ಘಟನೆ ಆಗಿ, ಸಾಕಷ್ಟು ಸಭೆಗಳನ್ನ ಮಾಡ್ತಿದ್ದಾರೆ. ಗುಪ್ತಚರ ಇಲಾಖೆ, ಸೇನೆ, ಹೀಗೆ ಎಲ್ಲ ಥರದ ಸಭೆಗಳನ್ನ ನಡೆಸ್ತಿದ್ದಾರೆ. ಗೊತ್ತಿಲ್ಲ ಏನು ಆ್ಯಕ್ಷನ್ಗಳು ಮಾಡ್ತಾರೆ ಅಂತ. ಆದರೆ ಸದ್ಯಕ್ಕೆ ಈಗ ತಾತ್ಕಾಲಿಕವಾಗಿ ಅಥವಾ ಪರ್ಮನೆಂಟ್ ಆಗೋ ಗೊತ್ತಿಲ್ಲ, ಒಂದಷ್ಟು ನಿರ್ಬಂಧಗಳನ್ನು ಪಾಕಿಸ್ತಾನದ ಮೇಲೆ ಹೇರಿದ್ದಾರೆ. ಸಿಂಧೂ ನದಿಯ ನೀರು ಬಿಡಲ್ಲ ಅಂತಿದ್ದಾರೆ. ಹಾಗೆ ವಾಘಾ ಬಾರ್ಡ್ರು ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಅದನ್ನು ಬಿಟ್ಟು ವೀಸಾಗಳನ್ನ ಕೊಡೋದಿಲ್ಲ, ಇನ್ಮೇಲೆ ಪಾಕಿಸ್ತಾನದಿಂದ ಯಾರೂ ಭಾರತಕ್ಕೆ ಬರೋಗಿಲ್ಲ, ಈ ಥರದ ಕೆಲವು ನಿರ್ಬಂಧಗಳನ್ನ ಹಾಕಿದ್ದಾರೆ. ಆದರೆ ನರೇಂದ್ರ ಮೋದಿಜಿಯವರೇ, ಇಂಥ ನಿರ್ಬಂಧಗಳಿಂದ ಖಂಡಿತ ಈ ಪಾಪಿಗಳಿಗೆ ಪಾಠ ಕಲಿಸೋಕ್ಕಾಗೋದಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವೀಗಾಗಲೇ 4 ಜನ ಉಗ್ರಗಾಮಿಗಳನ್ನ ಹಿಡಿಲಿಕ್ಕೆ ಸೇನೆ ನಿಯೋಜನೆ ಆಗಿದೆ, ಸೇನೆ ಕಾರ್ಯಾಚರಣೆ ನಡೀತಿದೆ. ಆದರೆ ಮೋದಿಜಿಯವರೇ, ನನ್ನದೊಂದು ನಿಮ್ಮಲ್ಲಿ ಕಳಕಳಿ, ದಯವಿಟ್ಟು ಆ 4 ಜನರನ್ನ ಬಿಟ್ಬಿಡಿ. ದಯವಿಟ್ಟು ಅವ್ರನ್ನ ಬಿಡಿ. ಏನಕ್ಕೆ ಅಂದರೆ ಅವರು ಈಗಾಗಲೇ ಉಗ್ರ ಕೃತ್ಯಗಳಲ್ಲಿ ತೊಡಸ್ಕೊಂಡಿದ್ದಾರೆ. ಅವರು ಸಿಗ್ತಾರೆ, ಅವ್ರನ್ನ ಹೊಡೆದಾಕೋದೇನು ದೊಡ್ಡ ವಿಚಾರ ಅಲ್ಲ ಈ ಸೇನೆಗೆ. ಆದರೆ ಇವತ್ತು ನಿಜವಾಗಲೂ ಇಂಥ ಒಂದು ಪೈಶಾಚಿಕ ಕೃತ್ಯಗಳು ನಿಲ್ಲಬೇಕು ಅಂದರೆ ಮೊದಲು ಆ 4 ಜನರ ಕುಟುಂಬಗಳನ್ನ ಸುಟ್ಟಾಕಿ. ಹೌದು, ಮೊದಲು ಆ 4 ಜನರ ಕುಟುಂಬಗಳನ್ನ ಡಿಸ್ಟ್ರಾಯ್ ಮಾಡಿ. ಆ ಕುಟುಂಬಗಳಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನನೂ ಸೇನೆ ಬಿಟ್ಟು ಕೊಂದಾಕಿ. ನರೇಂದ್ರ ಮೋದಿಜಿಯವರೇ, ನೀವು ಹೆದರ್ಕೊಳ್ಳೋ ಅಗತ್ಯ ಇಲ್ಲ. ಇಡೀ ದೇಶ ಇವತ್ತು ಹಿಂದೂ ಸಮುದಾಯ ಇವತ್ತು ನಿಮ್ಮಿಂದ ಇದೆ. ಈ ಘಟನೆ ನಡೆದ ಮೇಲೆ ಇಡೀ ಸಮುದಾಯ ಇವತ್ತು ಸಮುದಾಯದ ಬೇಡಿಕೆ ಆಗಿದೆ ಇದು. ನೀವು ಆ ಕುಟುಂಬಗಳನ್ನ ಡಿಸ್ಟ್ರಾಯ್ ಮಾಡಿ. ನೀವು ಯಾವ ಮಾನವ ಹಕ್ಕುಗಳಿಗೂ ಹೆದರ್ಕೊಳ್ಳೋ ಅಗತ್ಯ ಇಲ್ಲ. ಮಾನವ ಹಕ್ಕುಗಳಿರೋದು ಮನುಷ್ಯರಿಗೆ ಮಾತ್ರ, ರಾಕ್ಷಸರಿಗಲ್ಲ. ಹ್ಯುಮ್ಯಾನಿಟಿ ಇರೋನಿಗೆ ಹ್ಯೂಮನ್ ರೈಟ್ಸ್. ಮಾನವೀಯತೆ ಇಲ್ಲದೆ ಇರೋನಿಗೆ ಯಾವ ಹ್ಯೂಮನ್ ರೈಟ್ಸು ಇಲ್ಲ, ಯಾವ ಮಾನವ ಹಕ್ಕುಗಳು ಇಲ್ಲ. ಹಾಗಾಗಿ ನೀವು ಮಾನವ ಹಕ್ಕುಗಳಿಗೆ ಹೆದರ್ಕೊಳ್ಳೋ ಅಗತ್ಯನೇ ಇಲ್ಲ. ಈ ದೇಶ ಉತ್ತರ ಕೊಡುತ್ತೆ ಮಾನವ ಹಕ್ಕುಗಳು ಆಯೋಗದವರಿಗೆ. ನೀವು ಹೆದರ್ಕೊಳ್ಳೋ ಅಗತ್ಯ ಇಲ್ಲ. ದಯವಿಟ್ಟು ಯಾರು ಆ 4 ಜನ ಟೆರರಿಸ್ಟ್ಗಳಿದ್ದಾರಲ್ಲ, ಉಗ್ರಗಾಮಿಗಳು, ನಮ್ಮ ಹಿಂದೂ ಸಮುದಾಯದ, ನಮ್ಮ ಸಮಾಜದ 28 ಜನರನ್ನ ಕೊಂದರಲ್ಲ, ಆ 4 ಕುಟುಂಬಗಳನ್ನ ದಯವಿಟ್ಟು ಡಿಸ್ಟ್ರಾಯ್ ಮಾಡಿ. ಯಾವುದೇ ಕಾರಣಕ್ಕೂ ಮರ್ಜಿ ತೋರಿಸೋದು ಅಗತ್ಯ ಇಲ್ಲ. ಅವ್ರನ್ನ ಡಿಸ್ಟ್ರಾಯ್ ಮಾಡಿ. ಹಾಗೆ ಯಾರ್ಯಾರು ಈ ಕೃತ್ಯದ ಹಿಂದೆ ಇವರಿಗೆ ಸಪೋರ್ಟ್ ಮಾಡಿದ್ರಲ್ಲ, ದಯವಿಟ್ಟು ಅಂಥವ್ರನ್ನೆಲ್ಲ ಇಸಿಗೆ ಹೊಸಗಾಕಿ. ಇಲ್ಲ ಅಂದರೆ ಇದನ್ನು ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲ. ಮೋದಿಜಿಯವರೇ, ದಯವಿಟ್ಟು ಅದನ್ನು ಮಾಡಿ. ಮತ್ತು ಇವತ್ತು ಸಂಜೆ ನೀವು ಸರ್ವಪಕ್ಷಗಳ ಸಭೆನ ಕರೆದಿದ್ದೀರಿ. ನನಗೆ ಆಶ್ಚರ್ಯ ಆಗ್ತದೆ, ನೀವು ಯಾಕೆ ಸರ್ವಪಕ್ಷಗಳ ಸಭೆನ ಕರೆದಿದ್ದೀರೋ ಗೊತ್ತಿಲ್ಲ. ಯಾರು ಸರ್ವಪಕ್ಷಗಳು ಅಂದರೆ ಈ ಕಾಂಗ್ರೆಸ್ಸು ಮತ್ತು ಅದರ ಮಿತ್ರಕೂಟಗಳು. ನಿಮಗೆ ಯಾವ ಉಪಕಾರನೂ ಆಗೋದಿಲ್ಲ ಇವರಿಂದ. ನೀವು ಯಾವುದೇ ಆಕ್ಷನ್ ಮಾಡ್ತೀವಿ ಅಂತ ಅವ್ರ ಮುಂದೆ ನೀವು ಪ್ರಪೋಸಲ್ ಇಟ್ಟರೆ ಅವ್ರು ಯಾವುದಕ್ಕೂ ಒಪ್ಕೊಳ್ಳೋದಿಲ್ಲ. ಯಾಕೆ ಕರಿತೀರಿ ಅವರನ್ನು? ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ನಿಮಗೆ ಯಾರ ಅಪ್ಪಣೆನೂ ಬೇಕಾಗಿಲ್ಲ. ಈ ದೇಶದ ಬಹುಸಂಖ್ಯಾತರು ನಿಮ್ಗೆ ಅಪ್ಪಣೆ ಕೊಟ್ಟಾಗಿದೆ, ನಿಮಗೆ ಅಧಿಕಾರ ಕೊಟ್ಟಾಗಿದೆ. ಯಾಕೆ ಕರಿತೀರಿ ಈ ಭ್ರಷ್ಟರನ್ನ, ಈ ಕಾಂಗ್ರೆಸ್ನವ್ರನ್ನ?
ಈ ದೇಶದಲ್ಲಿ ಭಯೋತ್ಪಾದನೆ ಹುಟ್ಟಿದೆ ಅವರಿಂದ. ನೀವು ಅವರನ್ನು ಕರೆದುಬಿಟ್ಟು ಈಗ ಮಾಡೋಣ ಆಗ ಮಾಡೋಣ ಅಂತ ಹೇಳಿದ್ರೆ ಅವ್ರು ನಿಮ್ಗೆ ಒಪ್ತಾರಾ? ನೀವು ಒಂದು ಎಕ್ಸಾಂಪಲ್ ಹೇಳಿ, ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಮೋದಿಜಿಯವರೇ, ನೀವು ಮಮತಾ ಬ್ಯಾನರ್ಜಿನ ಕರ್ಸ್ಕೊಂಡು ನೀವು ಸರ್ವಪಕ್ಷ ಸಭೆಯಲ್ಲಿ ಕೂತ್ಕೊಂಡು ನಾವೇನಾದರೂ ಮುಸ್ಲಿಮರ ವಿರುದ್ಧ ಆಕ್ಷನ್ ಮಾಡ್ತೀವಿ ಅಂತ ಹೇಳಿದ್ರೆ ಎಮ್ಮ ಒಪ್ತಾಳಾ ಹೇಳಿ? ಯಾವ ಪುರುಷಾರ್ಥ ಕರಿತಿದ್ದೀರಿ ನೀವು ಅವರನ್ನು ಕರೆದು ಅವ್ರ ಕಾಫಿ ಟೀ ಗೋಡಂಬಿ ಬಾದಾಮಿ ಕೊಟ್ಟು ಕಳಿಸೋದಕ್ಕೆ ನಮ್ಮ ದುಡ್ಡಲ್ಲಿ? ಯಾವ ಪುರುಷಾರ್ಥ ಕರಿತಿದ್ದೀರ ಸ್ವಾಮಿ ನೀವು ಸರ್ವಪಕ್ಷ ಸಭೆನ? ಅಗತ್ಯ ಇಲ್ಲ. ನೀವು ಸರ್ವಪಕ್ಷ ಸಭೆ ಮಾಡೋ ಅಗತ್ಯನೇ ಇಲ್ಲ. ಇವರ ಯಾವ ಒಪ್ಪಿಗೆನೂ ನಿಮಗೆ ಬೇಕಾಗಿಲ್ಲ ಮೋದಿಜಿಯವರೇ. ಹೌದು, ಖಂಡಿತವಾಗ್ಲೂ ನೀವು ಆಕ್ಷನ್ಗಳನ್ನ ತಗೊಳ್ಳಿ. ನೀವು ಸರ್ವಾಧಿಕಾರಿ ಅಂತ ಅನ್ನಿಸ್ಕೊಂಡ್ರೂ ಪರವಾಗಿಲ್ಲ. ಈ ವಿಚಾರದಲ್ಲಿ ದಯವಿಟ್ಟು ನೀವು ಏಕಾಂಗಿಯಾಗಿ ನಿರ್ಧಾರ ತಗೊಂಡು ನೀವು ಏನು ಮಾಡಬೇಕು ಆಕ್ಷನ್ ಅಂತಿದ್ದೀರಾ ಅದನ್ನು ದಯವಿಟ್ಟು ಮಾಡಿ. ಈ ಸಮಾಜ ನಿಮ್ಮ ಜೊತೆ ನಿಂತಿದೆ. ಹೌದು ಮೋದಿಜಿಯವರೇ, ಈ ಸಮಾಜ ನಿಮ್ಮ ಜೊತೆ ನಿಂತಿದೆ. ಅಷ್ಟು ಆಕ್ರೋಶ ಇವತ್ತು ದೇಶದ ಉದ್ದಗಲಕ್ಕೂ ಆಗ್ತಾಯಿದೆ. ಹೌದು, ಸೋನಿಯಾ ಗಾಂಧಿ ಅವರ ಅಳಿಯ ಪ್ರಿಯಾಂಕಾ ಗಾಂಧಿ ಅವರ ಗಂಡ ರಾಬರ್ಟ್ ವಾದ್ರಾ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ನಿನ್ನೆ. ಏನಪ್ಪ ಅವ್ರ ಸ್ಟೇಟ್ಮೆಂಟ್ ಅಂದರೆ, ಈ ದೇಶದಲ್ಲಿ ಮುಸಲ್ಮಾನರಿಗೆ ಸುರಕ್ಷತೆ ಇಲ್ವಂತೆ, ಅವರು ಅಸುರಕ್ಷಿತವಾಗಿದ್ದಾರಂತೆ ಈ ದೇಶದಲ್ಲಿ. ಮತ್ತು ಇವತ್ತಿನ ನರೇಂದ್ರ ಮೋದಿ ನೇತೃತ್ವದ BJP ಸರ್ಕಾರ ಕೇಂದ್ರದಲ್ಲಿ ಹಿಂದೂ ನೀತಿಗಳನ್ನ ಸರ್ಕಾರದಲ್ಲಿ ಅಳವಡಿಸ್ಕೊತಿದ್ದಾರಂತೆ. ಆ ಕಾರಣಕ್ಕೋಸ್ಕರ ಇವತ್ತು ಈ ಇಸ್ಲಾಮಿಕ್ ದಾಳಿಗಳು ದೇಶದಲ್ಲಿ ಆಗ್ತಿದೆಯಂತೆ ವೀಕ್ಷಕರೇ. ಹೌದು ವೀಕ್ಷಕರೇ, ಈ ಒಂದು ಹೇಳಿಕೆನ ಪ್ರಿಯಾಂಕಾ ಗಾಂಧಿ ಅವರ ಗಂಡ ರಾಬರ್ಟ್ ವಾದ್ರಾ ಇಂಥ ಒಂದು ಹೇಳಿಕೆನ ಮಾಡಿದ್ದಾನೆ. ಯೋಚನೆ ಮಾಡಿ ವೀಕ್ಷಕರೇ. ನಾನು ವಾದ್ರನಿಗೊಂದು ಹೇಳ್ತೀನಿ, ಮಿಸ್ಟರ್ ರಾಬರ್ಟ್ ವಾದ್ರಾ ಭ್ರಷ್ಟ, ನಾನು ಹೇಳ್ತಿದ್ದೀನಿ ಕೇಳಿಸ್ಕೊ. ಇವತ್ತು ದಾಳಿಗಳಾಗ್ತಿರೋದು 60-65 ವರ್ಷ ನಿನ್ನ ಹೆಂಡತಿಯ ಕುಟುಂಬದ ರಾಜಕಾರಣ ಮಾಡ್ತಲ್ಲ, ನಿನ್ನ ಹೆಂಡತಿ ಕುಟುಂಬ ರಾಜಕಾರಣ ಮಾಡ್ತಲ್ಲ. 65 ವರ್ಷ ಈ ದೇಶನ ನಿನ್ನ ಹೆಂಡತಿ ಕುಟುಂಬ ಹಿಡ್ಕೊಂಡು ಕೂತಿತ್ತಲ್ಲ. ನಿನ್ನ ಹೆಂಡತಿಯ ಅಪ್ಪ ತಾತ ಮುತ್ತಾತ ಎಲ್ಲನೂ. ಅದರ ಪರಿಣಾಮ ಇವತ್ತು ಈ ದೇಶದಲ್ಲಿ ಈ ಮುಸಲ್ಮಾನ್ ಭಯೋತ್ಪಾದಕರು ಈ ಭಯೋತ್ಪಾದನೆ ಮಾಡ್ತಿರೋದು. ಇದು ನೀವೇ ಬೆಳೆಸಿದ್ದು. ಹೌದು, ನಿಮ್ಮ ನಕಲಿ ಗಾಂಧಿ ಕುಟುಂಬ ಇದೆಯಲ್ಲ, ಈ ಗಾಂಧಿ ಕುಟುಂಬ ಕಾಂಗ್ರೆಸ್ ಹೆಸರಲ್ಲಿ ಈ ದೇಶದಲ್ಲಿ ಭಯೋತ್ಪಾದಕರಿಗೆ ಮತ್ತು ಮುಸ್ಲಿಮರಿಗೆ ಅನ್ನ ನೀರು ಕೊಟ್ಟು ಬೆಳೆಸಿದ್ದೇ ನೀವು. ಅದರ ಪರಿಣಾಮ ಇವತ್ತು ಅಮಾಯಕ ಹಿಂದೂಗಳು ಬಲಿಯಾಗ್ತಿದ್ದಾರೆ. ಹೌದು, ನೀನು ಇವತ್ತು ಮುಸಲ್ಮಾನರಿಗೆ ಈ ದೇಶದಲ್ಲಿ ಸುರಕ್ಷತೆ ಇಲ್ಲ ಅಂತ ಹೇಳ್ತೀಯ. ನಾಚಿಕೆ ಮನ ಮರ್ಯಾದೆ ಇಲ್ವ ನಿನಗೆ? ಅಯೋಗ್ಯ ಭ್ರಷ್ಟ ನೀನು. ನಿನಗೇನು ಅರ್ಹತೆ ಇದೆಯಾ ಮಾತಾಡೋದಕ್ಕೆ? ನಿನಗೇನು ಅರ್ಹತೆ ಇದೆ? ನೀನು ಪ್ರತಿದಿನ ಕೋರ್ಟ್ಗೆ ಹೋಗಬೇಕು ಭ್ರಷ್ಟಾಚಾರದ ವಿಚಾರಗಳಲ್ಲಿ. ನೀನು ಇವತ್ತು ಮುಸಲ್ಮಾನರಿಗೆ ಸುರಕ್ಷತೆ ಇಲ್ಲ ಅಂತ ಮಾತಾಡ್ತಿದ್ಯಾ? ಅಲ್ಲ, ಯಾವ ಬಾಯಲ್ಲಿ ಮಾತಾಡ್ತೀಯ ನೀನು? ಇವತ್ತು ಆರ್ಟಿಕಲ್ 370 ಕಾಶ್ಮೀರದಲ್ಲಿ ತೆಗೆದ ಮೇಲೆ ಕಾಶ್ಮೀರದ ಜನ ಇವತ್ತು ನೆಮ್ಮದಿಯಿಂದ ಬದುಕ್ತಿದ್ದಾರೆ. ಹೌದು, ನೆಮ್ಮದಿಯಿಂದ ಬದುಕ್ತಿದ್ದಾರೆ. ಜನರ ನೆಮ್ಮದಿ ನಿಮಗೆ ಬೇಕಾಗಿಲ್ಲ, ನಿಮಗೆ ಬೇಕಿಲ್ಲ. ಹೌದು, ಒಂದು ಯಾರು ಈ ದಾಳಿ ಮಾಡಿದಾರಲ್ಲ, ಈ ದಾಳಿಕೋರರೆ ಕೇಳಿಸ್ಕೊಳ್ಳಿ. ಇವತ್ತು ಕಾಶ್ಮೀರದಲ್ಲಿ ಏನು ಇಷ್ಟು ಟೂರಿಸಮ್ ಡೆವಲಪ್ಮೆಂಟ್ ಆಗಿದೆ, ಲಕ್ಷಾಂತರ ಜನ ಇವತ್ತು ಟೂರಿಸ್ಟ್ಗಳು ಕಾಶ್ಮೀರಕ್ಕೆ ಹೋಗ್ತಿದ್ದಾರೆ. ಕಾಶ್ಮೀರದ ಗುಡ್ಡಗಾಡುಗಳಲ್ಲಿ ಇವತ್ತು ಪ್ರವಾಸ ಮಾಡ್ತಿದ್ದಾರೆ ಅಂದರೆ ಅಲ್ಲಿಂದ ಬರೋ ಆದಾಯ ಬರೀ ಹಿಂದೂಗಳು ತಿಂತಾ ಇಲ್ಲ. ಅಲ್ಲಿ ಬಹುಸಂಖ್ಯಾತರು ನೀವುಗಳೇ ಇರೋದು ಮುಸ್ಲಿಮ್ಸು. ಜೀವನ ಕಟ್ಕೊಳ್ಳಿ, ಬದುಕನ್ನು ರೂಪಿಸ್ಕೊಳ್ಳಿ. ಅದರ ಬದಲು ಇವತ್ತು ಏನು ನಿಮ್ಮ ಹೇಳಿಕೆ ಟೆರರಿಸ್ಟ್ಗಳದು, ಕಾಶ್ಮೀರದಲ್ಲಿ ಇಸ್ಲಾಮೇತರ ಜನ ಬಂದು ನೆಲೆಸ್ತಾ ಇದ್ದಾರಂತೆ, ಇವ್ರಿಗೆ ಸಹಿಸೋಕ್ಕಾಗ್ತಿಲ್ವಂತೆ. ಯಾಕೆ ಕಾಶ್ಮೀರ ಏನು ಪಾಕಿಸ್ತಾನದಲ್ಲಿದೆಯಾ? ನರೇಂದ್ರ ಮೋದಿಜಿ ಅವರೇ, ನೀವು ಕೇವಲ ಆರ್ಟಿಕಲ್ 370 ತೆಗೆದ್ರೆ ಸಾಲದು. 1990ರ ದಶಕದಲ್ಲಿ ಯಾರು ಕಾಶ್ಮೀರನ ಬಿಟ್ಟು ಹೋಗಿದ್ರು, ಅಲ್ಲಿಯ ಪಂಡಿತರು ಮತ್ತು ದಲಿತರು ಯಾರು ಕಾಶ್ಮೀರನ ತೊರೆದಿದ್ರು, ದಯವಿಟ್ಟು ಅವ್ರನ್ನ ವಾಪಸ್ ಕರ್ಕೊಂಡು ಬಂದು ಅಲ್ಲಿ ಜೀವನ ಮಾಡೋದಕ್ಕೆ ಶುರು ಮಾಡಿಸಿ. ಆಗ ಮಾತ್ರ ಈ ಭಯೋತ್ಪಾದನೆ ತಡೆಯೋಕ್ಕಾಗತ್ತೆ. ಎಲ್ಲಿವರೆಗೂ ಹಿಂದೂಗಳು ಕಾಶ್ಮೀರಕ್ಕೆ ಹೋಗಿ ತಮ್ಮ ತಮ್ಮ ಜಾಗಗಳಲ್ಲಿ ನೆಲೆಸೋದಿಲ್ವೋ ಅಲ್ಲಿವರೆಗೂ ಈ ಪಾಕಿಸ್ತಾನದ ಭಯೋತ್ಪಾದಕರು ಅಲ್ಲಿಗೆ ಬರ್ತಾನೆ ಇರ್ತಾರೆ, ಈ ರೀತಿಯ ಕೃತ್ಯಗಳನ್ನ ಮಾಡ್ತಾನೆ ಇರ್ತಾರೆ, ಅಮಾಯಕರನ್ನ ಕೊಲ್ತಾನೆ ಇರ್ತಾರೆ. ಇದು ಸರಿ ಹೋಗಬೇಕು ಅಂದರೆ ಇವರಿಗೆ ಸಪೋರ್ಟ್ ಯಾರ್ಯಾರು ಮಾಡ್ತಿದ್ದಾರೆ ಅಲ್ಲಿ ಒಳಗಡೆ ಸೀಪರ್ ಸೆಲ್ಗಳು, ದಯವಿಟ್ಟು ಮೋದಿಜಿಯವರೇ ಒಂದು ಅರ್ಥ ಮಾಡ್ಕೊಳ್ಳಿ. ಯಾರನ್ನು ಅರೆಸ್ಟ್ ಮಾಡಬೇಡಿ, ಅವರನ್ನು ಜೈಲುಗಳಲ್ಲಿಟ್ಟು ದಯವಿಟ್ಟು ಊಟ ಹಾಕಬೇಡಿ.
ರೆಸ್ಟ್ರಾಯ್ಡ್ ಮಾಡಿಬಿಡಿ ಅವ್ರನ್ನ, ಸೇನೆಗೆ ಅಧಿಕಾರನ ಕೊಡಿ, ಕೊಂದಾಕ್ಬಿಡಿ ಅವ್ರನ್ನ, ಬೇಕಿಲ್ಲ ಅಂಥವ್ರು. ಅಂಥ ಮಾನವ ವಿದ್ರೋಹಿಗಳು ಈ ಭೂಮಿ ಮೇಲೆ ಬದುಕೋದಕ್ಕೆ ಅವ್ರ ಅರ್ಹತೆ ಇಲ್ಲ. ಅವರಿಗೆ ಯಾವ ಮಾನವ ಹಕ್ಕುಗಳೂ ಕೂಡ ಅವ್ರಿಗೆ ಸಿಗಬಾರ್ದು. ಏನಕ್ಕೆ ಅಂದರೆ ಅವರು ನರಮೇಧನ ಮಾಡ್ತಿದ್ದಾರೆ, ಪ್ರಾಣಿಗಳನ್ನು ಕೊಂದಂಗೆ ಜನರನ್ನ ಕೊಲ್ತಿದ್ದಾರೆ. ಅವರಿಗೆ ಈ ಭೂಮಿ ಮೇಲೆ ಬದುಕುವ ಯಾವ ಅರ್ಹತೆಯೂ ಇಲ್ಲ ಅವರಿಗೆ. ಆ ಕಾರಣಕ್ಕೆ ಹೇಳ್ತಿದ್ದೀನಿ, ಯಾರೆಲ್ಲ ಈ ದೇಶದ ವಿರುದ್ಧ ಮತ್ತು ಆ ಟೆರರಿಸ್ಟ್ಗಳ ಪರ ಮಾತಾಡ್ತಾರೆ, ದಯವಿಟ್ಟು ಅವ್ರ ಮೇಲೆ ಆಕ್ಷನ್ಗಳಾಗಲಿ, ಸಾಧ್ಯವಾದರೆ ಅವ್ರನ್ನ ಕೊಂದಾಕ್ಬಿಡಿ. ಆಗ ಮಾತ್ರ ಈ ದೇಶ ನೆಮ್ಮದಿಯಾಗಿ ಬದುಕಿರೋದಕ್ಕೆ ಸಾಧ್ಯ ಆಗುತ್ತೆ, ಇಲ್ಲ ಅಂದರೆ ಸಾಧ್ಯನೇ ಇಲ್ಲ. ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಮೋದಿಜಿಯವರೇ, ಈ ಸರಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನಗಳು ತುಂಬ ಸ್ಟ್ರಾಂಗ್ ಆಗಿರಬೇಕು ಮತ್ತು ಒಂದು ಶಾಶ್ವತವಾದ ಪರಿಹಾರನ ಈ ದೇಶಕ್ಕೆ ಕೊಡೋ ಥರ ಇರಬೇಕು. ಶಾಶ್ವತವಾಗಿ ನೀವು ಈ ಟೆರರಿಸಮನ್ನು ಮುಗಿಸೋ ಒಂದು ಲೆವೆಲಲ್ಲಿ ನೀವು ಇವತ್ತು ಕಾರ್ಯಕ್ರಮಗಳನ್ನ ರೂಪಿಸಬೇಕು. ಜನ ನೆಮ್ಮದಿಯಾಗಿ ಮತ್ತೆ ಕಾಶ್ಮೀರಕ್ಕೆ ಹೋಗಿ ಬದುಕಬೇಕು, ಕಾಶ್ಮೀರ ನೆಮ್ಮದಿಯಾಗಿರಬೇಕು. ಆ ಕಾರಣಕ್ಕೋಸ್ಕರ ನೀವು ಇಂಥ ಏನು ನಿರ್ಬಂಧಗಳು ಹಾಕಿದ್ದೀರಲ್ಲ, ಈಗ ಸಿಂಧು ನದಿ ನೀರು ಬಿಡಲ್ಲ ಅದು ಇದು ಅಂತ ಹೇಳ್ಬಿಟ್ಟು, ಈ ಯಾವ ನಿರ್ಬಂಧಗಳಿಂದನೂ ಕೂಡ ಅವ್ರನ್ನ ತಡೆಯೋಕ್ಕಾಗೋದಿಲ್ಲ. ನೀವು ನೀರು ಕೊಟ್ಟಿಲ್ಲ ಅಂದರೆ ಅವ್ರಿಗೆ ನೀರು ಕೊಡೋಕ್ಕೆ ಸಾಕಷ್ಟು ಜನ ಇದ್ದಾರೆ. ಈ ದೇಶದ ವಿರೋಧಿಗಳು ಸಾಕಷ್ಟು ಜನ ಇದ್ದಾರೆ, ಅವ್ರಿಗೆ ಕೊಡ್ತಾರೆ. ಇಂಥದ್ರಿಂದ ಏನು ಪ್ರಯೋಜನ ಇಲ್ಲ. ಇದರ ಜೊತೆಗೆ ಇದು ಇರಲಿ, ಇವು ಬೇಕು, ಆದರೆ ಇದ್ರ ಜೊತೆಗೆ ಗಟ್ಟಿಯಾದ ತೀರ್ಮಾನಗಳು ಬೇಕು. ಬುಲ್ಲೆಟಿಗೆ ಬುಲ್ಲೆಟಿಂದನೇ ಉತ್ತರ ಕೊಡಬೇಕು. ಆವಾಗ ಮಾತ್ರ ಇವರು ಸರಿದಾರಿಗೆ ಬರ್ತಾರೆ, ಇಲ್ಲ ಅಂದರೆ ಬರೋದಿಲ್ಲ ಅನ್ನುತ್ತಾ ಹೇಳುವುದರ ಮುಖಾಂತರ ಇವತ್ತಿನ ಟ್ಯಾಕ್ಸಿ ವಾಲಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಮ್ಮನ್ನು ಹೆಚ್ಚೆಚ್ಚು ಪ್ರೋತ್ಸಾಹಿಸ್ತೀವಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.